ನಮಸ್ಕಾರ. ನಾನು ಡಾಕ್ಟರ್ ರಜತ್ ಆತ್ರೇಯ, ಸಾಕ್ರಾ ವರ್ಲ್ಡ್ ಆಸ್ಪತ್ರೆಯ ಮಕ್ಕಳ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ. ಆ, ಇವಾಗ ನಾವು ಏನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಕೋವಿಡ್ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಆಮ್, ಈ ನಮ್ಮ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಹೇಗಿದೆ? ನಾವು ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕು? ಇದ್ರ ಬಗ್ಗೆ ಮಾತಾಡ್ತೀನಿ. ಆ, ಈ ಕಳೆದ 3 ವರ್ಷಗಳಿಂದ ಕೋವಿಡ್ ಮೇಲೆ ಕೆಳಗೆ ಆಗ್ತಾನೆ ಇದೆ. ಆ, ಸ್ವಾಭಾವಿಕವಾಗಿ ಪದೇ ಪದೇ ಸ್ವಲ್ಪ ಕೋವಿಡ್ ಪ್ರಮಾಣ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದ್ದೇ ಇದೆ. ಕಳೆದ 1-2 ತಿಂಗಳಲ್ಲಿ ಕೆಲವು ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಸಿಂಗಪೂರಲ್ಲಿ ಕೋವಿಡ್ ಪ್ರಮಾಣ ಹೆಚ್ಚಾಗಿತ್ತು. ಇವಾಗ ನಮ್ಮ ನೆರೆ ರಾಜ್ಯವಾದ ಕೇರಳದಲ್ಲಿ ಕೂಡ ಕೋವಿಡ್ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಇದು ಒಂದು ಪ್ರಚಲಿತವಾಗಿದ್ದ ಒಂದು ಕೋವಿಡ್ ವೇರಿಯಂಟ್ ನ ಒಂದು ಸಬ್ ವೇರಿಯಂಟ್ ಅಥವಾ ಇನ್ನೊಂದು ಪ್ರಭೇದದಿಂದ JN1 ಅಂತ ಹೇಳ್ತಾ ಇದೀವಿ. ಅದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಕಾಣಿಸ್ತಾ ಇದೆ ಅಂತ ನಾವು ಅನ್ಕೊಳ್ತಾ ಇದೀವಿ. ಆದ್ರೆ ಜನಸಾಮಾನ್ಯರಲ್ಲಿ ಈ ಹೆಚ್ಚುತ್ತಿರುವ ಕೋವಿಡ್ ಬಗ್ಗೆ ಒಂದು ಗಾಬರಿ ಅಥವಾ ಆತಂಕ ಬೇಕಾಗಿಲ್ಲ. ಅದೇ ಹೇಳ್ತಾನೆ, ಆದ್ರೂ ಕೂಡ ನಾವು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು. ಇವಾಗ ನಾವು ಸಿಂಗಪುರಲ್ಲಾಗಿರ್ಬೋದು, ಬೇರೆ ದೇಶಗಳಲ್ಲಾಗಿರ್ಬೋದು, ಏನ್ ನೋಡ್ತಾ ಇದೀವಿ ಅಂದ್ರೆ, ಈ ಕೋವಿಡ್ ತುಂಬಾ ಸೀರಿಯಸ್ ಇನ್ಫೆಕ್ಷನ್ ಆಗಿ ಕಾಣಿಸ್ಕೊತಾ ಇಲ್ಲ. ಜನಗಳು ಸಾಕಷ್ಟು ಬೇಗ ಗುಣಮುಖರಾಗ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಯಾರಲ್ಲಿ ಒಂದು ವೈದ್ಯಕೀಯ ಪ್ರಾಬ್ಲಮ್ಸ್ ಇರುತ್ತೋ, ಮೆಡಿಕಲ್ ಇಶ್ಯೂಸ್ ಇರುತ್ತೋ, ಬೇರೆ ಬೇರೆ ಕಾಯಿಲೆಗಳಿರುತ್ತೋ, ಫಾರ್ ಎಕ್ಸಾಂಪಲ್ ಶ್ವಾಸಕೋಶದ ಪ್ರಾಬ್ಲಮ್ಗಳು ಅಥವಾ ಹೃದಯಕ್ಕೆ ಸಂಬಂಧವಾದ ಕಾಯಿಲೆಗಳು, ಡಯಾಬಿಟಿಸ್, ಕಿಡ್ನಿ ಮತ್ತೆ ಲಿವರ್ ಪ್ರಾಬ್ಲಮ್ಸ್ ಇರುವಂತಹ ವ್ಯಕ್ತಿಗಳು, ವಯೋವೃದ್ಧರು, 60-65 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಕೋವಿಡ್ ಸೋಂಕು ಬಂದಾಗ ನಾವೇನ್ ನೋಡ್ತೀವಿ ಅಂದ್ರೆ, ಅವರು ಗುಣಮುಖರಾಗುವ ಒಂದು ಪ್ರಕ್ರಿಯೆ ಸ್ವಲ್ಪ ನಿಧಾನವಾಗಿ ಆಗ್ಬೋದು, ಮತ್ತೆ ಸ್ವಲ್ಪ ಏರುಪೇರು ಇರ್ಬೋದು. ಆದ್ದರಿಂದ ಮುಂಜಾಗ್ರತೆ ಕ್ರಮ ಈ ವ್ಯಕ್ತಿಗಳು ಸಾಕಷ್ಟು ನಿಗಾ ವಹಿಸಬೇಕಾಗತ್ತೆ. ಜನನಿಬಿಡವಾದ ಪ್ರದೇಶಗಳಲ್ಲಿ, ಕಿಕ್ಕಿರದ ಪ್ರದೇಶಗಳಲ್ಲಿ ಹೋಗುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಬಹುದು. ತಮಗೆ ಏನು ಚಿಹ್ನೆಗಳು ಕಾಣಿಸ್ಕೊಳ್ತಿದೆ, ಜ್ವರ, ಗಂಟಲು ನೋವು, ತಲೆನೋವು, ಗಂಟ್ಲು ಕೆರೆತ, ನೆಗಡಿ, ಕೆಮ್ಮು ಇತ್ಯಾದಿ ಚಿಹ್ನೆಗಳಿದ್ದಾಗ ನಿಮ್ಮ ವೈದ್ಯರೊಡನೆ ಸಮಾಲೋಚಿಸಿ ಕೋವಿಡ್ ತಪಾಸಣೆಗಳಿಗೆ ಒಳಗಾಗುವುದು ಒಳ್ಳೆಯದು. ಇದಲ್ದೇನೆ ಸರ್ಕಾರದವರು ಒಂದು ಆದೇಶ ಹೊರಡಿಸಿದರೆ, ಒಂದು ಅಡ್ವೈಸ್ ಕೊಟ್ಟಿದ್ದಾರೆ. ಏನಂದ್ರೆ, ವಯೋವೃದ್ಧರು ಮತ್ತೆ ಯಾರಲ್ಲಿ ಈ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ ಅವರು ಹೊರಗಡೆ ಹೋಗ್ಬೇಕಾದ್ರೆ, ಎಸ್ಪೆಷಲಿ ಕ್ಲೋಸ್ಡ್ ಸ್ಪೇಸಸ್ ಆರ್ ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಮಾಸ್ಕ್ ನ ಧರಿಸುವುದು ಒಂದು ಒಳ್ಳೆಯ ಮುಂಜಾಗ್ರತೆ ಕ್ರಮ ಆಗಿರುತ್ತೆ. ನೀವೇ ಒಂದು ಇದೊಂದು ಕೋವಿಡ್ ಅಥವಾ ಒಂದು ವೈರಲ್ ಫೀವರ್ ಚಿಹ್ನೆಗಳು ನಿಮ್ಮಲ್ಲಿದ್ರೆ, ನೀವು ಜನಸಂಪರ್ಕ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಮಾಸ್ಕ್ ಧರಿಸಿ, ನಿಮ್ಮಿಂದ ಇನ್ನೊಬ್ಬರಿಗೆ ಸೋಂಕು ಹರಡದೇ ಇರೋ ಹಾಗೆ ನೋಡ್ಕೊಳ್ಳಿ. ಪದೇ ಪದೇ ಕೈ ತೊಳ್ಕೊಳ್ಳುವುದು, ಮತ್ತೆ ಕೆಮ್ಮು ಅಥವಾ ಸೀನುವಾಗ ಅದು ಎಲ್ಲರ ಮುಖದ ಮೇಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು, ಈ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.